ನಮಸ್ತೆ ಸರ್, ಹೇಳಿ. ನನ್ನ ಹೆಸರು ನಮ್- ಚಂದ್ರಕಲಾ ಅಂತ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ನಮಸ್ತೆ. ಏನು ವಿಷಯ ಏನು ಸರ್? ವಿಷಯ ಏನ? ಅಲ್ಲ, ಇವರು ಏನೋ ಬಂದಿದ್ದಾರೆ ಇಲ್ಲಿ. ಹಾ, ಶೂಟ್ ಮಾಡ್ತಿದಾರಲ್ವಾ? ಅದೇ ಏನು ವಿಷಯ ಅಂತ ನಂಗೆ ಗೊತ್ತಾಗಿಲ್ಲ. ಏನ್ ಏನ್ ಮಾಡ್ತಿದ್ದೀರಿ ಮೇಡಮ್? ಅದು ಕನ್ಸಲ್ಟೆನ್ಸಿ ಅಲ್ವಾ? ಕನ್ಸಲ್ಟೆನ್ಸಿ ಕರ್ನಾಟಕ, ನಮ್ಮ ಬೆಂಗಳೂರಲ್ಲಿ ಸುಮಾರು ಸಾವಿರಾರಿದೆ. ಸಾವಿರಾರು ಮಾಡ್ತಾ ಇದೀವಿ ಮೇಡಮ್. ಯಾರ್ಯಾರು ದುಡ್ಡು ತಗೊಂಡು ಕೆಲಸ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊತಾರೆ, ಎಲ್ಲರದು ಮಾಡ್ತೀವಿ. ಹ್ಮ್. ನಿಮ್ಗೆ ಯಾರ್ದಂಗ್ ಗೊತ್ತಿದ್ರೆ ಹೇಳಿ, ಅವ್ರದ್ದು ಮಾಡ್ತೀವಿ. ನಿಮ್ಗೆ ಯಾರು ಹೇಳಿದ್ರು ಇಲ್ಲಿ ಕೆಲಸ ಕೊಡಿಸ್ತಾ ಇಲ್ಲ ಅಂತ ಸರ್? ಒಂದಷ್ಟು ಯಾವ ಒಂದಷ್ಟು ಕಂಪ್ಲೇಂಟ್ ಬಂದಿತ್ತು ಮೇಡಮ್ ಆಫೀಸ್ಗೆ. ಅದು ಎಷ್ಟು? ಒಂದಷ್ಟು ಎಲ್ಲಿ ಸರ್? ಸುಮಾರು ಜನ ಬಂದಿದ್ದಾರೆ ಬಿಡಿ. ಹೌದಾ? ಹ್ಮ್. ಆ ತರ ಕಂಪ್ಲೇಂಟ್ ನಮ್ಮ ಲಿಮಿಟ್ ಅಲ್ಲಿ ಇಲ್ಲಿ ಯಾವ್ದು ಆಗಿಲ್ಲ ಸರ್. ಇಲ್ಲ ಆಗಿದ್ರೆ ಸರಿ, ನಮ್ಗ್ ನಮ್ಗೆ ಬಂದಿರೋದು. ಸ್ಟೇಷನ್ ಇಂದ ತಿಳಿಸ್ತಾ ಇದ್ರು. ಇಲ್ಲ, ನಮ್ಮ ಹತ್ರ ಬಂದಿರ್ತಾರೆ. ಸ್ಟೇಷನ್ ಹತ್ರ ಹೋದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಅಂತ ಬಿಟ್ಟು ನಮ್ಮ ಹತ್ರ ಬರ್ತಾರಲ್ವಾ? ಹಾ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಟೋರಿ ಮಾಡ್ತೀವಿ, ನಾವು conversation ಆಲ್ಮೋಸ್ಟ್ ಮಾಡ್ತೀವಿ. ಒಂದು ನಮ್ಮ ಪ್ರೋಸೆಸ್ ಏನಂದ್ರೆ ಒಂದು ಜಾಬ್ ಇಲ್ಲ ರೀಫಂಡ್, ಆತರ ನಾವು ಪ್ರೋಸೆಸ್ ಮಾಡಿರೋದಿಲ್ಲ. ರೀಫಂಡ್ ಏನ್ ಮಾಡ್ತಾರೆ? ದುಡ್ಡೇ ತಗೋಬೇಡಿ, ಬೆಸ್ಟ್ ಅಲ್ವಾ? ರೀಫಂಡ್ ಮಾಡೋದು ಹಾಕ್ಬೇಕು. ಇಲ್ಲಿ ಕೆಲಸ ಮಾಡೋರ್ಗೆ ಈಗ ಡೈರೆಕ್ಟ್ ಕಂಪನಿಗಳಿಗೆ ಹೋಗೋರ್ಗೆ ಹೆಂಗೆ ಕೆಲಸ ಸಿಗುತ್ತೆ? ಕೆಲಸ ಸಿಗೋದೇ ಇಲ್ಲ. ಅಲ್ಲ, ಎಷ್ಟೋ ನೀವು ತಗೊಳ್ಳೋದು ತಿಂಗಳುಗಳು, ಗೊತ್ತಾಯ್ತು ಮೇಡಮ್, ವರ್ಷಗಳು, ಅದಕ್ಕೋಸ್ಕರ ಅಲ್ವಾ ಪಾಪ ಅದ್ ಎಷ್ಟೋ ಮಾಡ್ತಿದ್ದೀರಿ. ಸ್ಟೂಡೆಂಟ್ ಗೊತ್ತಾಯ್ತು ಜಾಬೇ ನಾವು. ಇಲ್ದಿರಾ, ಅಲ್ಲಲ್ಲ ಒಂದ್ ಇಲ್ಲ, ನಿಮಿಷ, ಜಾಬೇ ಇಲ್ದಿರಾ ಇದಾರೆ ಎಷ್ಟೋ ಸ್ಟೂಡೆಂಟ್ಸ್. ಕರೆಕ್ಟ್ ಮೇಡಮ್, ಅದಕ್ಕೆ ಒಬ್ರು ಕರೆಕ್ಟ್. ಕೋಆರ್ಡಿನೇಟರ್ ಬೇಕಲ್ಲ. ಆ ಕೋಆರ್ಡಿನೇಟರ್ ಅಂತ ಮಾಡಿ ನಾವು ಈ ಕೋಆರ್ಡಿನೇಟ್ ಮಾಡಿ. ಕನ್ಸಲ್ಟೆನ್ಸಿದು. ಮತ್ತೆ ಅಲ್ಲ ಮೇಡಮ್, ಏನ್ ಗೊತ್ತಾ, ಕೆಲಸ ಇಲ್ಲ ಅಂದಾಗ ಪಾಪ ಹೋಗತ್ರ ಬಸ್ ಚಾರ್ಜ್ ದುಡ್ಡಿರಲ್ಲ ಅಂತವುಗಳ ಹತ್ರ ನೀವು ದುಡ್ಡು ಇಸ್ಕೊಂಡ್ಬಿಟ್ರೆ. ಅಲ್ಲ ಸರ್, ಕೇಳಿ. ಈಗ ನಮ್ ಹ್ಮ್. ಬೆಂಗಳೂರಲ್ಲಿ ಎಷ್ಟಿದೆ, ಏನೆಲ್ಲ ನಡೀತದೆ ನಮ್ಗೆ ಗೊತ್ತಿದೆ ಸರ್. ತಪ್ಪು ನಾನು ಮೇಡಮ್, ಇದೇನ್ ಫಸ್ಟ್ ಮಾಡಬಾರ್ದು, ಟೈಮ್ ನಡಿಬಾರ್ದು. ಅಲ್ಲ. ನನಗೆ ಆಲ್ಮೋಸ್ಟ್ ಇದೇ ಫೀಲ್ಡ್ ಅಲ್ಲಿ ನಾನು ಒಂದು 4 years ಇಂದ ನನಗೆ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಿದೆ ಎಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ತಪ್ಪು ನಡೀತಾ ಮೇಡಮ್, ಇಲ್ಲ. ನಡೀತಾ ಇದ್ರಿಲ್ಲ, ನಡೀತಾ ನಿಮ್ಗೆ ಗೊತ್ತಿರೋದಿದ್ದೆಲ್ಲ ಅಲ್ಲಲ್ಲ, ಮಾಹಿತಿ ಕೊಡಿ ಮೇಡಮ್. ಕರೆಕ್ಟ್. ಯಾವ ಕಂಪನಿಯಲ್ಲಿ ಯಾರ್ ಕೆಲಸ ಕೊಡ್ತಾರೆ, ಯಾರ್ ಕೆಲಸ ಕೊಡಲ್ಲ ಅನ್ನೋದು ಕೂಡ ನಮ್ಗೆ ದಯವಿಟ್ಟು ಇನ್ಫಾರ್ಮೇಶನ್ ಕೊಡಿ ಮೇಡಮ್. ಆ ತರ ಇತ್ತು ನಿಮ್ಮ ಹತ್ರ ಅಂದ್ರೆ ಅಷ್ಟು ಅಲ್ವಾ? ಜನ ಸೇಲ್ಸ್ ಮಾಡೋಣ ಮೇಡಮ್. ಮತ್ತೆ ಈಗ ಜೆನ್ಯನ್ ಆಗಿರೋರ ಹತ್ರ ಬಂದು ತೊಂದರೆ ಇಲ್ಲ ಕೊಡ್ಬಾರ್ದಲ್ವಾ? ಇಲ್ಲ, ಜೆನ್ಯನ್ ಇದ್ರೆ ನಾವು ಮಾತಾಡೋದೇ ಇಲ್ಲ. ದುಡ್ಡು ಇಸ್ಕೊಳ್ಳೋದು ಬಾರ್ದು, ದುಡ್ಡು ಇಸ್ಕೊಂಡ್ರೆ ಜೆನ್ಯನ್ ಆಗಲ್ಲ ಅದು. ಅಲ್ಲಲ್ಲ, ಈಗ ಇದು ಕೆಲಸ, ಈಗ ಹೊಟ್ಟೆಪಾಡು ಎಲ್ಲರದ್ದು ಒಂದೊಂದ್ ತರ ಹೊಟ್ಟೆಪಾಡು ಇರುತ್ತೆ ಕರೆಕ್ಟ್ ಸರ್. ಮೇಡಮ್, ಕರೆಕ್ಟ್ ಈ ಮೇಡಮ್. ಜೀವನ ಪಾಪ ಮಾಡೋದಕ್ಕೆ ಈಗ ನೋಡಿ, ನೀವು ನಿಮ್ದೊಂಥರ ಹೊಟ್ಟೆಪಾಡು. ಈಗ ನಮ್ದು ಹೊಟ್ಟೆಪಾಡು ಅಲ್ಲ ಮೇಡಮ್, ಅಲ್ಲ, ಒಂದ್ ಸರ್ವಿಸ್ ನಿಮಿಷ ಒಂದ್ ಮಾಡೋದು. ನಿಮಿಷ, ನಾನು ಹೇಳ್ಬಿಡ್ತೀನಿ. ಹೊಟ್ಟೆಪಾಡು ನಂದೊಂಥರ ಹೊಟ್ಟೆಪಾಡು ಹೊಟ್ಟೆಪಾಡು, ಜೀವನ ಇನ್ನೊಬ್ರದ್ದು ಮಾಡಕ್ಕಾಗಲ್ಲ. ಇನ್ನೊಂದ್ ತರ ಇರುತ್ತೆ. ಹಂಗಂತ ಯಾರಿಗೂ ಇಲ್ಲಿ ಯಾರು ಫ್ರಾಡ್ ಮಾಡಿ ತುಂಬಾ ದಿನ ಆಗಲ್ಲ ಇರೋದಕ್ಕೆ. ಕರೆಕ್ಟ್ ಕರೆಕ್ಟ್, ಅದಕ್ಕೆ ಹೇಳ್ತಾ ಇರೋದು. ತುಂಬಾ ದಿನ ಇರಕ್ಕಾಗಲ್ಲ, ಆತರ ಮಾಡಕ್ ಅದಕ್ಕೆ ಚಾನ್ಸಸ್ ನೀವು ಇಲ್ಲ. ಹೇಳಿದ್ರಿ, ಈಗ ತಾವು ಹೇಳಿದ್ರಿ ಒಂದಷ್ಟು ಯಾವ ಇದಾವ ಆ ಥರದ್ದು ಸಾವಿರಾರು ಜನ. ತಾವು ಏನಿದೆ ಒಂದು ಲಿಸ್ಟ್ ಕೊಟ್ಬಿಡಿ, ಒಂದ್ ಕಡೆಯಿಂದ ಹ್ಮ್. ಎಲ್ಲಾನು ಸ್ಟೋರಿ ಮಾಡಿಸ್ ಬಾಗ್ಲಾಕ್ಸ್ಬಿಡೋಣ. ಇಲ್ಲ 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 ಇಲ್ಲ, ಎಲ್ಲ ಅದು ಮಾಡೋದಿರ್ಲಿ. ಇಲ್ಲೇ ಇದಾವೆ, ನಾನೇ ಕೊಡ್ತೀನಿ. ಜೆ ಪಿ ಕೊಡಿ ಮೇಡಮ್, ನಗರು, ದಯವಿಟ್ಟು. ಈಗ ಎಚ್ ಎಸ್ ನಮ್ಮ ಹುಡುಗ ಸಿಲ್ಕ್ ಇದ್ದಾನಲ್ಲಿ ಬೋರ್ಡ್ ಇಲ್ಲೇ ಇದೆ. ನನಗ್ ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಯಾರು ಮಾಹಿತಿ ಇಲ್ಲೊಂದು ಕೊಟ್ಟಿದ್ದಾರೆ? ಕೆಲಸ ಮೇಡಮ್, ಏನ್ ಗೊತ್ತಾ, ಒಂದ್ ನಿಮಿಷ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲಿ ಯಾರು ನಿಮ್ಗೆ ಕಳ್ಸಿದ್ದಾರೆ ಅಂತ ನನ್ಗೆ ಪ್ರಾಪರ್ ಡೀಟೇಲ್ಸ್ ಗೊತ್ತಿದೆ. ಅವ್ರದ್ದು ಕೊಡಿ, ಯಾರ್ದು ಅಂತ ಇದ್ರೆ ಅವ್ರದ್ದು ಕೊಡಿ. ನೀವು ಬನ್ನಿ, ಅವ್ರದ್ದು ಶೂಟ್ ಮಾಡೋಣ. ಪ್ರಾಪರ್ ಡೀಟೇಲ್ಸ್ ಗೊತ್ತಿದೆ. ಅಲ್ಲ ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್. ಈಗ ನಿಮ್ಗೆ ಅನ್ಸಿದ್ಯಲ್ಲ, ಈಗ ಇಂಥವ್ರು ಕೊಟ್ಟಿದ್ದಾರೆ ಅಂತ, ಅವ್ರದ್ದು ಎಲ್ಲಿದೆ ಅಂತ ನೀವು ಕರ್ಕೊಂಡು ತೋರಿಸ್ಕೊಡಿ. ನಿಮ್ಮ ಎದುರಿಗೆ ಅವ್ರದ್ದು ಶೂಟ್ ಮಾಡ್ಬಿಡ್ತೀನಿ. ಅಲ್ಲಿ ನಿಮ್ ಕ್ಲಿಯರ್ ಆಗ್ಬಿಡ್ತದೆ, ಕರೆಕ್ಟ್ ಆಗಿದೆ ಅಂತ ಅಲ್ವಾ? ನೀವು ಕೆಲಸ ಮಾಡಿ. ಈಗ ದಯವಿಟ್ಟು ಈಗ ನಿಮ್ದು ಶೂಟ್ ಆದ ತಕ್ಷಣ ನೇರ ಅಲ್ಲಿ ಕರ್ಕೊಂಡೋಗಿ, ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನುಮಾನ ಇದೆಯೋ ಅಲ್ಲಿಗೆ ಕರ್ಕೊಂಡೋಗಿ ಶೂಟ್ ಮಾಡ್ಕೊಂಡು ಎರಡು ಒಟ್ಟಿಗೆ ಸೇರಿ ಸ್ಟೋರಿ ಮಾಡ್ತೀನಿ. ಕ್ಲೋಸ್ ಆಗಿರೋದನ್ನ ಏನು ಇದ್ ಮಾಡ್ತೀರಾ? ಇನ್ನೂ ಸರಿ ಮಾಡ್ತೀನಿ. ನೋಡಿ, ಇವರು ಮಾಹಿತಿ ಕೊಟ್ಟಿದ್ರಂತೆ, ಪಾಪ ಕ್ಲೋಸ್ ಮಾಡಿದ್ರಂದ್ರೆ ಅದೇ ಹೇಳ್ತೀನಿ, ಹಿಂಗೆಲ್ಲ ಮಾಡ್ಕೊಂಡು ಮೋಸ ಅಲ್ಲ, ಕ್ಲೋಸ್ ಮಾಡ್ಕೊಂಡು. ಅಂದ್ರೆ ಆತರ ಕ್ಲೋಸ್ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಈಗ ನಿಮ್ಮಲ್ಲಿ ಯಾರೋ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರಲ್ಲ, ಅದು ನಮ್ಗೆ ಕಳಿಸ್ಕೊಡ್ತೀರಾ? ಇಲ್ಲ ಖಂಡಿತ ಮೇಡಮ್. ಏನ್ ಗೊತ್ತಾ, ನೀವ್ ಹೇಳಿದ್ರಲ್ವ ಈಗ ಇಂಥ ಕಡೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಅದ್ ನಮ್ಗೆ ಇನ್ಫಾರ್ಮೇಶನ್ ಇದೆ ಅಂತ. ಆ ಇನ್ಫಾರ್ಮೇಶನ್ ದಯವಿಟ್ಟು ತೋರಿಸಿ ನನಗೂ. ಅದನ್ನು ಸೇರಿಸ್ಕೊಟ್ಟು ನಿಮ್ದು ಅವ್ರ ಜೊತೆ ಸ್ಟೋರಿ ಮಾಡ್ತೀನಿ. ಇರ್ಲಿ ಇರ್ಲಿ ಇರ್ಲಿ. ಇಲ್ಲ, ಇರೋದ್ ಬೇಡ ಮೇಡಮ್. ಇಲ್ಲ ಇಲ್ಲ, ಇರೋದೇ ಬೇಡ. ಸ್ಟೂಡೆಂಟ್ಸ್ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅದು ಡೀಟೇಲ್ಸ್ ಮೇಡಮ್, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು. ಖಂಡಿತ ಕೊಡ್ತೀನಿ. ಏನ್ ಗೊತ್ತಾ, ನನ್ ಕನ್ಸ್ ಬಿಡುತ್ತೆ ಮೇಡಮ್, ನೀವು ಈ ತರದ್ದೊಂದು ಮಾಡ್ತೀರಾ ಅಂತ. ಸ್ಟೂಡೆಂಟ್ ಬಂದು ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗ್ತದೆ ಹೌದು ಅಲ್ವಾ? ಮತ್ತೆ ನನಗೆ ಹೆಂಗ್ ಗೊತ್ತಾಗ್ತಿದೆ? ಎಲ್ಲೋ ನಾನು ಅಲ್ಲ, ನನ್ಗೆ ಇವಾಗ ಅದು ಡೀಟೇಲ್ಸ್ ಬೇಕು ಸರ್. ಯಾರು ನಿಮ್ಮಲ್ಲಿ ಬಂದು ಕಂಪ್ಲೇಂಟ್ ಮಾಡಿರೋ ಅಂತದ್ದು ಅಟ್ಲೀಸ್ಟ್ ನನಗೆ 3 ಕಂಪ್ಲೇಂಟ್ ನನಗೆ ಕೊಡಿ. ನಾನು ಆರಾಮ ಇವಾಗ್ಲೇ ಒಳಗಡೆ ಕಳಿಸ್ತೀನಿ ಶೂಟ್ ಮಾಡಕ್. ಅಲ್ಲ, ನೀವು ಶೂಟ್ ನಮ್ಗೆ ಒಳಗಡೆ ಶೂಟ್ ಮಾಡೋದು ಬೇಡ ನನಗೆ. ನಮ್ಗೆ ಹೊರಗಡೆ ಬೋರ್ಡು ಮತ್ತೆ ಆಫೀಸ್ ಶೂಟ್ ಮಾಡ್ಕೊ ಬರ್ತಾರೆ ಅಷ್ಟೇ. ನಿಮ್ದು ಒಳಗಡೆ ನಾವೇ ಶೂಟ್ ಮಾಡೋಣ ಮೇಡಮ್ ಪಾಪ.